ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ವಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡೆ ಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ವಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡೆ ಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ವಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡೆ ಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ವಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡೆ ಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ವಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡೆ ಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ.
ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಓಕೆ, ಮಾಜಿ ಡಾನ್ ಮುತ್ತಪ್ಪ ಪುತ್ರ ರಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಔಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಓಕೆ, ಮಾಜಿ ಡಾನ್ ಮುತ್ತಪ್ಪ ಪುತ್ರ ರಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಔಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಓಕೆ, ಮಾಜಿ ಡಾನ್ ಮುತ್ತಪ್ಪ ಪುತ್ರ ರಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಔಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡ್ರ ಮಾಜಿ ಡಾನ್ ಪುತ್ರ, ಅನುಮಾನಕ್ಕೆ ಕಾರಣವಾಗಿದೆ ಗನ್ಮ್ಯಾನ್ಗಳ ಹೇಳಿಕೆ. ಗನ್ಮ್ಯಾನ್ ವಿಠಲ್ ಮೇಲೆ ಪೊಲೀಸರಿಗೆ ಅನುಮಾನ ಉಂಟಾಗಿದೆಯಂತೆ. ರಿಕ್ಕಿ ಮನೆಯಲ್ಲಿ ಗನ್ ಮತ್ತು ಬುಲೆಟ್ಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಈ ರೀತಿ ಒಂದು ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ಗೂ ಗನ್ಮ್ಯಾನ್ ಬಳಸ್ತಾ ಇದ್ದಂಥ ಗನ್ಗೂ ಸಾಮ್ಯತೆ ಇದೆ. ಓಕೆ, ಮಾಜಿ ಡಾನ್ ಮುತ್ತಪ್ಪ ಪುತ್ರ ರಿಕ್ಕಿ ಮೇಲೆ ಶೂಟೌಟ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಯಾರೋ ಮಾಡಿಸಿದ್ರು ಮತ್ತೊಂದು ತಿತ್ತು. ಈಗ ಅದು ಟ್ವಿಸ್ಟ್ ಪಡೀತಾ ಇದೆ. ತಾನೇ ಮಾಡಿಸ್ಕೊಂಡ್ರ ಅನ್ನುವಂತ ಮಂಡಬಿಸಿಯಾಗಿದ್ದಂತೆ. ಚಿಕ್ಕಮ್ಮ ಅನುರಾಧ ಜರ್ಮನಿಗೆ ಪರಾರಿಯಾಗಿದ್ದಾಳೆ. ಮುಂಬೈನಲ್ಲಿ ರಾಕೇಶ್ ಮಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ